ಸ್ನೇಹಿತರೆ ನಮಸ್ಕಾರ. ಇದು ಕ್ರಾಂತಿಯಲ್ಲ ಕಣ್ರಿ, ಇದು ಸುನಾಮಿ. ಇದು ಸಾಮಾನ್ಯವಾದಂಥ ಸುನಾಮಿ ಅಲ್ಲ, ಇತಿಹಾಸವನ್ನು ಸೃಷ್ಟಿಸಬಲ್ಲಂತಹ ಸುನಾಮಿ. ಅಷ್ಟಕ್ಕೂ ಇತಿಹಾಸ ಸುಮ್ಮನೆ ಸೃಷ್ಟಿಯಾಗಲ್ಲ, ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ಬೆವರು ರಕ್ತವನ್ನು ಹರಿಸಬೇಕು. ತಮಿಳುನಾಡಿನ ರಾಜಕೀಯದಲ್ಲಿ ಅಂತಹದ್ದೇ ಒಂದು ಇತಿಹಾಸವನ್ನು ಈಗ ದಳಪತಿ ವಿಜಯ್ ಸೃಷ್ಟಿ ಮಾಡಿದ್ದಾರೆ. ಹಿಂದೆ ಕಾಣದಂತಹ, ಮುಂದೆ ಕಾಣಲು ಅಸಾಧ್ಯವಾದಂಥ ಇತಿಹಾಸವನ್ನೇ ವಿಜಯ್ ಈ ಮೂಲಕ ಸೃಷ್ಟಿ ಮಾಡಿದ್ದಾರೆ. ಯಾರೂ ಕೂಡ ಕನಸು ಮನಸ್ಸಿನಲ್ಲಿ ಆಲೋಚನೆ ಮಾಡದಂತಹ ಒಂದು ಸಾಧನೆಯನ್ನು, ದಾಖಲೆಯನ್ನು ವಿಜಯ್ ಈ ಮೂಲಕ ಬರೆದು ಬಿಟ್ಟಿದ್ದಾರೆ. ತಮಿಳುನಾಡಿನ ರಾಜಕೀಯದ ಬಿರುಗಾಳಿ ಒಂದು ರೀತಿಯಲ್ಲಿ ಸುಂಟರಗಾಳಿ ರೀತಿ ಸುತ್ತುವಂತೆ ಮಾಡಿದ್ದಾರೆ ವಿಜಯ್. ಇವತ್ತಿಗೆ ವಿಜಯ್ ಮುಂದಿನ ತಮಿಳುನಾಡಿನ CM, ಡೌಟ್ ಬೇಡ. ಆದರೆ ವಿಜಯ್ ಯಾರ ಜೊತೆಗೆ ಹೋಗ್ತಾರೆ ಮತ್ತು ವಿಜಯ್ ಯಾವ ರೀತಿ ಅಲ್ಲಿ ಬಾಕ್ಸ್ ಆಫೀಸನ್ನು ಸುಲ್ತಾನಾಗಿ ಅಥವಾ ಬಾಕ್ಸ್ ಆಫೀಸನ್ನು ಹೇಗೆ ಕೊಳ್ಳೆ ಹೊಡಿತಾ ಇದ್ರೋ ಅದೇ ರೀತಿ ಇಲ್ಲಿ ಬ್ಯಾಲೆಟ್ ಬಾಕ್ಸನ್ನು ಕೊಳ್ಳೆ ಹೊಡೆದಂಥ ಪರಿ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ದ್ರಾವಿಡರು ತಿರುಗಿ ನೋಡುವಂತಹ ಕತೆ, ತಿರುಗಿ ನೋಡುವಂತಹ ಒಂದು ಇತಿಹಾಸ. ಇದು ಬ್ಲಾಕ್ ಬಾಸ್ಟರ್ ಸ್ಕ್ರಿಪ್ಟ್. ಹೌದು, ವಿಜಯ್ ಮಾಡಿರುವಂಥ ಸಾಧನೆಯನ್ನು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮತ್ತು ವಿಜಯ್ಗೆ ಎಲ್ಲೆಲ್ಲಿ ಪ್ಲಸ್ ಆಯಿತು, ಎಲ್ಲೆಲ್ಲಿ ಏನೇನು ಸವಾಲುಗಳು ಎದುರಾಯಿತು ಹೇಳ್ತಾ ಹೋಗ್ತೀನಿ. ಮುಂದೆ ವಿಜಯ್ ಏನು ಮಾಡ್ತಾರೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಸ್, ತಮಿಳುನಾಡಿನ ರಾಜಕೀಯ ಬೇರೆ ಎಲ್ಲ ರಾಜ್ಯಗಳ ರಾಜಕೀಯಕ್ಕಿಂತಲೂ ಕೂಡ ಭಿನ್ನ. ಇದೊಂದು ರೀತಿಯಲ್ಲಿ ಸಿನಿಮಾ ಶೈಲಿಯಲ್ಲೇ ಹೋಗುವಂಥ ರಾಜಕೀಯ. ಎಲ್ಲಿದು? ತಮಿಳುನಾಡಿನದು. ತಮಿಳುನಾಡಿನ ಈ ಹಿಂದಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಜಯಲಲಿತಾ ಆಗಿರ್ಬೋದು, MGR ಆಗಿರ್ಬೋದು, ಹಾಗೆಯೇ ಕರುಣಾನಿಧಿಯವರಾಗಿರ್ಬೋದು, ಇವರು ಮೂರೂ ಜನರು ಕೂಡ ಸಿನಿಮಾ ಬ್ಯಾಕ್ಗ್ರೌಂಡಿಂದನೇ ಬಂದಂಥವ್ರು, ಬಣ್ಣದ ಲೋಕದ ನಂಟನ್ನು ಹೊಂದಿರುವಂಥವ್ರು. ಹೀಗಿರುವಂಥ ಸಂದರ್ಭದಲ್ಲಿ ಬಣ್ಣದ ಲೋಕದ ನಂಟು ಇರದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತಮಿಳುನಾಡಿನಲ್ಲಿ ರಾಜಕೀಯದಲ್ಲಿ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತದೆ ಅನ್ನುವಂಥದ್ದು ಮರೀಚಿಕೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಈ ಮೂಲಕ ತಮಿಳುನಾಡಿನಲ್ಲಿ ಈ ಬಣ್ಣದ ಲೋಕದ ಲಿಂಕ್ ಇದ್ದರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿರೋದೇ ವಿಜಯ್, ದಳಪತಿ ವಿಜಯ್. ಅದೇ ಕಾರಣಕ್ಕೆ ತಮಿಳುನಾಡಿನ ರಾಜಕೀಯ ಅಲ್ಲಿನ ಸಿನಿಮಾಗಳ ರೀತಿಯೇ, ತಮಿಳು ಸಿನಿಮಾಗಳ ರೀತಿಯೇ ರೋಚಕವಾಗಿರ್ತದೆ, ರಂಗುರಂಗಾಗಿರ್ತದೆ. ಅಲ್ಲಿ ಕತೆ, ಡ್ರಾಮಾ, ಆ್ಯಕ್ಷನ್, ಎಮೋಷನ್ ಎಲ್ಲವೂ ಕೂಡ ಇರ್ತದೆ. ಅದರಂತೆ ಈ ಟ್ವಿಸ್ಟು ಟರ್ನ್ಗಳು ಕೂಡ ಕಾಮನ್ ಆಗಿರ್ತದೆ. ಹಾಗೆಯೇ ಈ ಬಾರಿಯ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಟಾಲಿವುಡ್ನ ನಟ ದಳಪತಿ ವಿಜಯ್ ಅವರು ಕೂಡ ತಮಿಳಿಗ ವೆಟ್ರಿ ಕಾಳಗಂ TVK ಪಕ್ಷ ಬ್ಲಾಕ್ ಬಸ್ಟರ್ ಚರಿತ್ರೆಯೊಂದಿಗೆ ಹೊಸದೊಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದೆ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇದೆ. ಹೌದು, ತಮಿಳುನಾಡು ರಾಜಕೀಯದಲ್ಲಿ ತಮ್ಮ ಚೊಚ್ಚಲ ಪ್ರಯತ್ನದಲ್ಲೇ ಭರ್ಜರಿ ಯಶಸ್ಸನ್ನು ಕಂಡಿರುವಂಥ ದಳಪತಿ ವಿಜಯ್ ರಾಜ್ಯದ ಮುಖ್ಯಮಂತ್ರಿ ಪಟ್ಟದ ಸಮೀಪಕ್ಕೆ ಬಂದು ನಿಂತಿದ್ದಾರೆ. ತಮಿಳುನಾಡು ಚುನಾವಣೆಯಲ್ಲಿ TVK ಭರ್ಜರಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಆಡಳಿತಾರೂಢ DMK ಆಗಿರ್ಬೋದು, ಮೈತ್ರಿಕೂಟದ AIADMK ಆಗಿರ್ಬೋದು, ಎಲ್ಲವೂ ಕೂಡ ಧೂಳಿಪಟಾಗಿ ಹೋಗಿದೆ. ಎರಡನೇ ಬಾರಿಗೆ ಅಧಿಕಾರಿ ಹಿಡಿಯುವಂತಹ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರ ಕನಸು ದಳಪತಿ ವಿಜಯ್ ಅವರು ಭಗ್ನ ಮಾಡಿದ್ದಾರೆ. ಅದು ಕೂಡ ಯಾವ ಪರಿ ಅಂತ ಹೇಳಿದ್ರೆ ಸೋಲಿನ ಮೇಲೆ ಸೋಲು, ಸೋಲಿನ ಮೇಲೆ ಸೋಲು. ಸ್ಟಾಲಿನ್ಗೂ ಸೇರಿದಂತೆ ಎಲ್ಲರಿಗೂ ಕೂಡ ಸೋಲು. ಇಂಥದ್ದೊಂದು ಏಟು ಕೊಟ್ಟಿದ್ದಾರೆ. ರಾಜ್ಯದ 234 ವಿಧಾನಸಭಾ ಕ್ಷೇತ್ರಗಳ ಪೈಕಿ ವಿಜಯ್ ಅವರು TVK ಪಕ್ಷದ ಮೂಲಕ 105ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಈಗಾಗಲೇ ಮುನ್ನಡೆಯಲ್ಲಿದ್ದಾರೆ. ಆದರೆ ಪಕ್ಷದ ಬಹುಮತ ಗಳಿಸೋದಕ್ಕೆ ಕೇವಲ 11 ಸ್ಥಾನಗಳ ಕೊರತೆ ಇದೆ. ಆ 11 ಸ್ಥಾನವನ್ನು ಯಾರಿಂದ ಪಡೆದುಕೊಳ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ. ಚುನಾವಣೆಗೂ ಮೊದಲು TVK ಯಾರ ಜೊತೆಗೂ ಕೂಡ ಮೈತ್ರಿಯನ್ನು ಮಾಡಿಕೊಳ್ಳಬಹುದು ಅನ್ನೋ ಈ ಸಹಜವಾಗಿ ಪ್ರಶ್ನೆ ಕೇಳಿದಾಗ ಯಾವುದರ ಜೊತೆಗೂ ಕೂಡ ಮೈತ್ರಿಯ ಬಗ್ಗೆ ಹೇಳಿರಲಿಲ್ಲ TVK. ನಮಗೆ ಮೈತ್ರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಬರಲ್ಲ ಅಂಥೇಳಿ ಹೇಳ್ತಾ ಇದ್ರು. ಇನ್ನು ಕೆಲವರು ಅಲ್ಲಿವರೆಗೆ ನಾವು ಹೋಗಬೇಕಲ್ವಾ ಅಂತಲೂ ಕೂಡ ಹೇಳ್ತಾಯಿದ್ರು. ಅಂದರೆ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಈ ಹಿಂದಿನ ಸ್ಟೋರಿಯಲ್ಲಿ ಹೇಳಿದೆ ನೋಡಿ, ಕಿಂಗು ಅಥವಾ ಕಿಂಗ್ ಮೇಕರ್ ಎರಡರಲ್ಲಿ ಏನಾದರೂ ಒಂದು ಆಗ್ತಾರೆ ಅಂತೇಳಿ. ಕಿಂಗ್ ಮೇಕರ್ ಆಗುವಂತಹ ವಿಜಯ್ ಅವರು ಈಗ ಕಿಂಗೇ ಆಗಿರುವಂಥದ್ದು ಮತ್ತೊಂದು ವಿಶೇಷ. ಇನ್ನು ಕಳೆದ 6 ದಶಕಗಳಿಂದ ದ್ರಾವಿಡ ಪಕ್ಷಗಳಾದಂತಹ DMK ಮತ್ತು AIADMK ಹೊರತುಪಡಿಸಿ ಬೇರೆ ಯಾವ ಪಕ್ಷಕ್ಕೂ ಕೂಡ ಮಣೆ ಹಾಕದಂಥ ತಮಿಳುನಾಡಿನ ಜನರು, ಮತದಾರರು ಇದೇ ಮೊದಲ ಬಾರಿಗೆ ಮೇರೊಂದು ಪಕ್ಷವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. 1962ರಲ್ಲಿ KR ಕಾಮರಾಜು ನೇತೃತ್ವದ ಕಾಂಗ್ರೆಸ್ಸು ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬಂದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು DMK ಇಲ್ಲ AIADMK ಪಕ್ಷವೇ ಹೊರತು ಬೇರೆ ಯಾರಿಗೂ ಕೂಡ ರಾಜ್ಯಭಾರ ಸಿಕ್ಕಿಲ್ಲ. ಇನ್ನು TVK ಪಕ್ಷದ ಮೇಲೆ ನಂಬಿಕೆ ಇಟ್ಟಂತಹ ತಮಿಳುನಾಡಿನ ಜನತೆ ನಿಜಕ್ಕೂ ಕೂಡ ಈ ಬಾರಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ.
ರಾಜ್ಯದಲ್ಲಿ ಕಳೆದ 10 ವರ್ಷಗಳಿಂದ ಅಧಿಕಾರದಲ್ಲಿದ್ದಂಥ DMK ಮೈತ್ರಿಕೂಟ ಅಧಿಕಾರದಿಂದ ದೂರ ಬರೋದರಲ್ಲಿ TVK ಯಶಸ್ವಿಯಾಗಿದೆ. ಆ ಮೂಲಕ TVK ಹಾಕಿದಂತಹ ಬಾಣ ಸರಿಯಾಗಿ ನಾಟಿದೆ ಅಂತಲೇ ಹೇಳ್ಬೋದು. ಇನ್ನು ಪಕ್ಷಕ್ಕೆ ಬಹುಮತ ಬಾರದೇ ಇದ್ದರೂ ಕೂಡ ಬಹುಮತದ ಸಮೀಪಕ್ಕೆ ಬಂದಿರುವಂಥದ್ದು ಆಲ್ಮೋಸ್ಟ್ ಆಲ್ ಸರ್ಕಾರ ರಚನೆ ಆದಂತೆಯೇ ಎನ್ನುವಂತಹ ಒಂದು ನಿರ್ಲಿಪ್ತ ಭಾವನೆಯಲ್ಲಿ ಈಗಾಗಲೇ TVK ಇದೆ ಮತ್ತು TVKಯ ನಾಯಕರು ಕೂಡ ಇದ್ದಾರೆ. ಇದರ ನಡುವೆ ಈ TVKಗೆ ನಾವು ಬೆಂಬಲ ಕೊಡ್ತೀವಿ ಅಂತೇಳಿ ಒಬ್ಬರಾದ್ಮೇಲೆ ಒಬ್ಬರು ಬಂದು ಬೆಂಬಲವನ್ನು ಕೂಡ ಕೊಡೋಕ್ಕೆ ಮುಂದಾಗಿರೋದು ಕೂಡ ನಾವಿಲ್ಲಿ ಗಮನಿಸಬೇಕು. ಅಂದರೆ ಪ್ರಮುಖವಾಗಿ TVKಗೆ ಕಾಂಗ್ರೆಸ್ ಕೂಡ ನಾನು ಬೆಂಬಲವನ್ನು ಕೊಡ್ತೀನಿ ಅಂತೇಳಿ ಹೇಳಿದೆ. ಆದರೆ ಕಾಂಗ್ರೆಸ್ ಬಳಿ ಇರುವಂತಹ ನಂಬರ್ಸ್ ಎಷ್ಟು ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತಲ್ಲ, ಅದನ್ನು ಕೂಡ ನೋಡ್ಕೊಬೇಕಲ್ವ. ಇನ್ನು ಫಲಿತಾಂಶಗಳ ಬೆನ್ನಲ್ಲೇ ತಮಿಳುನಾಡಿನಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಕೂಡ TVK ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂತಹ ಆಲೋಚನೆಯಲ್ಲಿದ್ದಾವೆ. ಬಟ್ ಅದು ಅಷ್ಟು ಈಸಿಯಾಗಿ ವರ್ಕೌಟ್ ಆಗೋದಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗೆಯೇ 2021 ವಿಧಾನಸಭೆ ಚುನಾವಣೆಯಲ್ಲಿ AIADMK ಸೋಲಿಸಿ 234 ಶಾಸಕಾಂಗ ಸ್ಥಾನಗಳಿಗೆ 159 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ DMK ಮೈತ್ರಿಕೂಟ ಇತಿಹಾಸವನ್ನು ನಿರ್ಮಾಣ ಮಾಡಿತ್ತು. ಅವತ್ತಿಗೆ ಇತಿಹಾಸ ನಿರ್ಮಾಣ ಆಗಿ ಹೋಗಿತ್ತು. ಇನ್ನು ಆ ಇತಿಹಾಸವನ್ನು ಮತ್ತೆ ಅಳಿಸಿ ಹಾಕೋದಕ್ಕೆ ಸಾಧ್ಯವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಎದ್ದಿತ್ತು. ಈಗ ಅದು ಆಗಿದೆ. ಇನ್ನು ಈ 159 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ DMK ಮೈತ್ರಿಕೂಟ ಇತಿಹಾಸವನ್ನು ಬರೆದಂತಹ ಸಂದರ್ಭದಲ್ಲಿ ಎಲ್ಲೋ ಕೂಡ ಈಗ ಬದಲಾಗಿದೆ ಅಂತಲೇ ಹೇಳಲಾಗ್ತಿದೆ. ಅಂದರೆ ಒಂದು ಇತಿಹಾಸವನ್ನು ತಿರುಸುವಂಥ ಕೆಲಸವೂ ಕೂಡ ಆಗಿದೆಯೋ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಇನ್ನು ತಮಿಳುನಾಡು ರಾಜಕೀಯದಲ್ಲಿ DMK AIADMK ಬದಲಿಗೆ ಬೇರೆ ಇನ್ಯಾವುದೇ ಪಕ್ಷಗಳು ಕೂಡ ಆ ಪರಿ ಸಕ್ಸಸ್ಸನ್ನು ಕಾಣೋದಕ್ಕೆ ಅಸಾಧ್ಯ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. TVK ಈಗ ಯಾರ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಳ್ಳುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗೆ ನೋಡಿದರೆ ಈ ಬಾರಿಯೂ ಕೂಡ ತಮಿಳುನಾಡಿನಲ್ಲಿ DMK ಮೈತ್ರಿಕೂಟದ ಸರ್ಕಾರವೇ ರಚನೆ ಆಗಿತ್ತು. ಆದರೂ ಕೂಡ ಇದು ಸರಿಯಾಗಿ ವರ್ಕೌಟ್ ಆಗಲಿಲ್ಲ. ಈ ಪಕ್ಷಗಳ ಚುನಾವಣಾ ರಣತಂತ್ರ ಮತ್ತು ಆಂತರಿಕ ಸಂಘರ್ಷಗಳು ಮತ್ತು ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಗಳು ಸಹಜವಾಗಿ ಎಂಥವ್ರನ್ನಾದರೂ ಕೂಡ ದಂಗುಬಡಿಸುವುದು. ಇನ್ನು ದಳಪತಿ ವಿಜಯ್ ಕೂಡ ತಮಿಳುನಾಡಿನ ರಾಜಕೀಯದಲ್ಲಿ ತಮ್ಮನ್ನು ತಾವು ಗಟ್ಟಿಯಾಗಿ ಪ್ರತಿಷ್ಠಾಪಿಸ್ತಾ ಹೋಗಿದ್ದಾರೆ. ತಮ್ಮನ್ನು ಪೆರಿಯಾರ್ ಅವರ ಸಾಮಾಜಿಕ ನ್ಯಾಯದ ಸಿದ್ಧಾಂತದಲ್ಲಿ ಬೇರೂರಿರುವಂಥ ವ್ಯಕ್ತಿಯಾಗಿ ಪ್ರಸ್ತುತಪಡಿಸುವಲ್ಲಿ ದಳಪತಿ ವಿಜಯ್ ಯಶಸ್ವಿಯಾಗಿದ್ದಾರೆ. ಇನ್ನು ವಿಜಯ್ ಏನೇ ಮಾಡಿದರೂ ಕೂಡ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿದಾಗಲೂ ಕೂಡ ಒಂದೇ ಮಾತು ಹೇಳಿದ್ದು, ನಾನು ಮುಖ್ಯಮಂತ್ರಿಯಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು. ಈಗಲೂ ಕೂಡ ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಬಟ್ ಮುಖ್ಯಮಂತ್ರಿಯಾಗಿ ಹೋಗುವಂತಹ ವಿಜಯ್ ಯಾರ ಜೊತೆಗೆ ಹೋಗ್ತಾರೆ ಅನ್ನೋದು ಕೂಡ ತುಂಬ ಮ್ಯಾಟರ್ ಆಗ್ತದೆ ಅನ್ನೋದನ್ನು ಕೂಡ ಗಮನಿಸಬೇಕು. ಇನ್ನು ವಿಜಯ್ಗೆ ಈ ರ್ಯಾಲಿಯ ಸಂದರ್ಭದಲ್ಲಿ ಎದುರಾದಂಥ ಸವಾಲುಗಳು ಒಂದೆರಡಲ್ಲ, ಎಷ್ಟು ಜನ ಇವತ್ತಿಗೂ ಕೂಡ ಅಲ್ಲಿ ಆ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಅಂಥದ್ರಲ್ಲಿ ಎಲ್ಲವನ್ನು ಕೂಡ ಎದುರಿಸಿ ಎಲ್ಲವನ್ನು ಕೂಡ ಧೈರ್ಯವಾಗಿ ದಿಟ್ಟವಾಗಿ ನಿಂತು ಫೇಸ್ ಮಾಡಿ ಈ ಹಂತಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ವಿಜಯ್ ಸಾಕಷ್ಟು ಪರಿಶ್ರಮವನ್ನು ಹಾಕಿದ್ದಾರೆ ಅಂತ ಗಮನಿಸಬೇಕು. ಹಾಗೆಯೇ ವಿಜಯ್ ಮತ್ತೊಂದು ಸಾಧನೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ವಿಜಯ್ ಅವರಿಗೆ ಏನೇ ಆದರೂ ಕೂಡ ಯಾವುದೇ ಪಕ್ಷ ಬೆಂಬಲವನ್ನು ಕೊಟ್ಟರೂ ಕೂಡ ಒಂದು ಐಡಿಯಾಲಜಿಯಲ್ಲಿ ಮ್ಯಾಚ್ ಆಗೋದಿಲ್ಲ ಅನ್ನೋಂಥ ಮಾತುಗಳನ್ನು ಒಂದಷ್ಟು ಜನ ಹೇಳ್ತಿರ್ತಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯವಾಗ್ತದೆ ಅನ್ನೋದನ್ನು ಕಾದು ನೋಡಬೇಕು. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ತಮಿಳುನಾಡಿನಲ್ಲಿ ರಾಜಕೀಯದ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಇಲ್ಲಿ 105ಕ್ಕೂ ಹೆಚ್ಚು ಸ್ಥಾನಗಳನ್ನು TVKಯ ಸದಸ್ಯರು ವಿನ್ ಆಗೋದ್ರ ಮೂಲಕ ಹೊಸ ದಾಖಲೆಯನ್ನು ಬರೆದ್ರೆ, ಮತ್ತೊಂದು ಕಡೆ ಬೇರೆಲ್ಲ ಪಕ್ಷಗಳಿಗೂ ಕೂಡ ನೀರು ಕುಡಿಸುವಂಥ ಕೆಲಸವನ್ನು ವಿಜಯ್ ತುಂಬ ನೀಟಾಗಿ ಮಾಡಿದ್ದಾರೆ ಅನ್ನೋದು ಮಾತ್ರ 100% ಸತ್ಯ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಯಾರೆಲ್ಲ ಮೈತ್ರಿಯ ಜೊತೆಗೆ ಹೋಗಬಹುದು, ವಿಜಯ್ ಇನ್ನೇನೇನು ಸ್ಟ್ರಾಟಜಿಗಳನ್ನು ಮಾಡಬಹುದು ಅನ್ನೋದನ್ನು ಕಾದು ನೋಡೋಣ. ನಿಮಗೇನು ಅನಿಸುತ್ತೆ ವಿಜಯ್ ಅವರ ಈ ಗೆಲುವಿನ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಬೇರೆ ಬೇರೆ ಡೆವಲಪ್ಮೆಂಟ್ಗಳು ಕೂಡ ನಡೀತಿದ್ದು, ಆ ಡೆವಲಪ್ಮೆಂಟ್ಗಳ ಬಗ್ಗೆನೂ ಕೂಡ ಸುದೀರ್ಘವಾಗಿ ಮಾತನಾಡೋಣ ಅಂತೇಳಿ ಹೇಳ್ತಾ, ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ವಿಜಯ್ ಮುಖ್ಯಮಂತ್ರಿ ಸ್ಥಾನವನ್ನು ಇಟ್ಕೊಳ್ತಾರೋ, ಬೇರೆ ಯಾರಿಗಾದರೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತಾರೋ, ಹಾಗೆಯೇ ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ, ಅದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಿಮಗೆ ಏನು ಅನಿಸುತ್ತೆ ವಿಜಯ್ ಅವರ ಈ ಗೆಲುವಿನ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.